ಬೇರೆ ಇನ್ಯಾರು ಕಾಲ್ ಮಾಡಬೇಕು? ಅಖಿಲಾಂಡೇಶ್ವರಿ ಅವರು, ಅವರಿಂದಾನೇ ಅಲ್ವಾ ಇದೆಲ್ಲ ಸಾಧ್ಯ ಆಗಿದ್ದು. ಅವ್ರ ಆಶೀರ್ವಾದ ಹಾರೈಕೆ ನಮಗೆ ಬೇಕು. ಅವ್ರು ಕಾಲ್ ಮಾಡಿಬಿಟ್ಟು ಬರೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕರೆಕ್ಟ್. ಮೇಡಮ್, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀವು ಇಲ್ಲದೇ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನಾಡಿದ್ದು ಮನೆಯಲ್ಲಿ ಪೂಜೆ ಇದೆ, ತಾವು ದಯವಿಟ್ಟು ಬರಬೇಕು. ಖಂಡಿತ ಬರ್ತೀನಿ ಗೌತಮ್ ಅವರೇ. ನನ್ನ ವಿಶಸ್ ಯಾವಾಗಲೂ ನಿಮ್ಮ ಜೊತೆ, ನಿಮ್ಮ ಕುಟುಂಬದ ಜೊತೆ ಇದ್ದೇ ಇರುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಯಾವಾಗಲೂ ಆಶೀರ್ವಾದ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬರ್ತಾರಂತೆ. ಭೂಮಿಕಾ, ದೇವ್ರನ್ನ ಹುಡ್ಕೋದು ಕಷ್ಟ, ದೇವ್ರು ಕಾಣಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನೋಡಿ, ನಮ್ಮ ಸುತ್ತಮುತ್ತನೇ ದೇವ್ರು ಯಾವುದೋ ರೂಪದಲ್ಲಿ ಇರ್ತಾನೆ, ಯಾವುದೋ ರೂಪದಲ್ಲಿ ಬರ್ತಾನೆ. ನಮ್ಮ ಜೀವನದಲ್ಲಿ ಏನೇನಾಗಬೇಕೋ ಆ ಕಾಲಕ್ಕೆ ಎಲ್ಲವೂ ಆಗ್ತಾನೆ ಇದೆ ಅಲ್ವಾ? ಎಲ್ಲೂ ವ್ಯತ್ಯಾಸಗಳಾಗಿಲ್ಲ, ಎಲ್ಲೂ ಕೊರತೆ ಆಗಿಲ್ಲ. ನಮ್ಮ ಲೈಫೇ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ನಿಜವಾಗ್ಲೂ ನಾವು ತುಂಬಾ ಅದೃಷ್ಟವಂತರು. ಎಷ್ಟು ಒಳ್ಳೊಳ್ಳೆ ಜನ ಸಿಕ್ಕಿದ್ದಾರೆ ನಮ್ಮ ಜರ್ನಿನಲ್ಲಿ. ನಾವು ನಿಜವಾಗ್ಲೂ ಲೈಫ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಟ್ರೂ, 100% ಟ್ರೂ. ಅದು ಯಾವತ್ತೂ ನಮ್ಮನ್ನು ಹಿಂದೆ ತಳ್ಳಿಲ್ಲ. ಶುರುವಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು, ಆದರೆ ಎಲ್ಲನೂ ದಾಟ್ಕೊಂಡು ಈಗ ಒಂದ್ರ ಮೇಲೆ ಒಂದು ಹಂತಕ್ಕೆ ಹೋಗ್ತಾನೆ ಇದ್ದೀವಿ. ಹಿಂದೆ ನೋಡೋ ಪ್ರಸಂಗನೇ ಬಂದಿಲ್ಲ. ಇನ್ಫ್ಯಾಕ್ಟ್ ನಾವು ಬರೀ ಥ್ಯಾಂಕ್ಫುಲ್ ಅಷ್ಟೇ ಅಲ್ಲ, ಗ್ರೇಟ್ಫುಲ್ ಆಗೂ ಇರಬೇಕು. ಟ್ರೂ, 100% ಟ್ರೂ. ನೆಕ್ಸ್ಟ್ ಹೇಳಿ, ಇನ್ಯಾರು? ಒಂದು ಮೆಕ್ಸಿಕನ್ ಡಿಲೈಟ್ ಡಬಲ್ ಚೀಸು, ಒಂದು ಫ್ರೈಸು, ಹಾಗೆ ಒಂದು. ಓಕೆ ಸರ್, ಬೇರೆ ಏನಾದ್ರು? ಇಲ್ಲ ಅಷ್ಟೇ ಸರ್. ಬಿಲ್. ಸರ್, ಇದು ಕಾರ್ಡ್ ಡಿಕ್ಲೈನ್ ಅಂತ ಬರ್ತಾ ಇದೆ. ಸರ್, ಇದು ಕೂಡ ಡಿಕ್ಲೈನ್ ಅಂತಾನೆ ಬರ್ತಾ ಇದೆ. ಎಲ್ಲ ಕಾರ್ಡ್ಸ್ನ ಬ್ಲಾಕ್ ಮಾಡಿಸಿದಾನ. ಹೊಟ್ಟೆ ಬೇರೆ ಹಸಿತಾ ಇದೆ, ಏನು ಮಾಡಲಿ? ಫಸ್ಟ್ ತಿನ್ಬಿಡೋಣ, ಆಮೇಲೆ ನೋಡ್ಕೊಂಡ್ರಾಯ್ತು. ಮೇ ಬಿ ಸರ್ವರ್ ಇಶ್ಯೂ ಅನ್ಸುತ್ತೆ. ಈಗ ಆರ್ಡರ್ ಕೊಡಿ, ತಿನ್ನೋಷ್ಟೊತ್ತಿಗೆ ಸರ್ವರ್ ಸರಿ ಹೋಗುತ್ತೆ, ಆಮೇಲೆ ಪೇ ಮಾಡ್ತೀನಿ. ಸಾರಿ ಸರ್, ನೀವು ಬಿಲ್ ಪೇ ಮಾಡಿದಾಗ ನಾವು ಕೊಡೋಕ್ಕಾಗಲ್ಲ, ದಯವಿಟ್ಟು. ಏನಯ್ಯ ನೀನು? ಯಾವಾಗಿಂದ ಸೇರ್ಕೊಂಡಿದ್ದೆ ಕೆಲ್ಸಕ್ಕೆ ನೀನಿಲ್ಲಿ? ನಾನು ಯಾವ ಕಾಲದಿಂದ ಕಸ್ಟಮರ್ ಇಲ್ಲಿ ಗೊತ್ತಾ? ಸರ್ವರ್ ಬಿಸಿ ಇದೆ, ತಿಂದ್ಬಿಟ್ಟು ಪೇ ಮಾಡ್ತೀನಿ ಅಂದ್ರೆ ಕೊಡಲ್ಲ ಅಂತೆಲ್ಲ ಕೊಡು. ಸರ್, ನೀವು ಯಾರಾದ್ರೆ ಏನು ಸರ್, ನಮಗೆ ಬಿಲ್ ಪೇ ಮಾಡಿದಾಗ ನಾವು ಆರ್ಡರ್ ಕೊಡೋಕ್ಕಾಗಲ್ಲ, ದಯವಿಟ್ಟು ನೀವೇನು ಹೊರಡ್ಬೋದು ಸರ್. ನಾನು ಯಾರು ಅಂತ ಗೊತ್ತಾ ನಿಂಗೆ? ಜಯದೇವ್ ದಿವಾನ್. ಎಷ್ಟೋ ಸಾರಿ ನಮ್ಮ ಫ್ರೆಂಡ್ಸ್ ಬೇರೆ ಕಡೆ ಹೋಗೋಣ ಅಂತಂದ್ರು ಅವ್ರನ್ನೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಫುಡ್ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಹಂಗೆ ನೋಡಕ್ ಹೋದ್ರೆ ಬೆಳಗಿನ ಜಾಸ್ತಿ ಟಿಪ್ಸೇ ಕೊಟ್ಟಿದ್ದೀನಿ ನಾನು. ನಿಮ್ ಇಡೀ ಒಂದು ತಿಂಗಳದು ಮೇಂಟೆನೆನ್ಸ್ ಆಗುತ್ತೆ ನಾನು ಕೊಟ್ಟಿರೋಷ್ಟು ಟಿಪ್ಸ್. ನನಗೆ ಕೊಡಲ್ಲ ಅಂತೀಯಾ? ಕೊಡು, ಆಮೇಲೆ ಸರ್ವಿಸ್ ರೆಡಿ ಆಗುತ್ತೆ, ಕೊಡ್ತೀನಿ. ಸಾರಿ ಸರ್, ಬಿಲ್ ಪೇ ಮಾಡಿದಾಗ ನಾವೇನು ಕೊಡೋಕ್ಕಾಗಲ್ಲ, ನಮ್ಮ ಕೆಲಸ ಆಗುತ್ತೆ, ದಯವಿಟ್ಟು ನೀವೇನು ಹೊರಡ್ಬೋದು. ಲಾಯಲ್ಟಿಗೆ ಬೆಲೆನೇ ಇಲ್ಲ ಅಲ್ಲ ನಿಮ್ಮ ಹತ್ರ? ಕಸ್ಟಮರ್ಗೆ ಹತ್ರ ಹಿಂಗ ಮಾತಾಡೋದು? ಸರ್ವರ್ ಇಶ್ಯೂ ಆದ್ರೆ ಏನ್ ಮಾಡಕ್ಕಾಗತ್ತೆ? ಇವಾಗ ಕೊಟ್ಟಿದ್ರೆ ಆಮೇಲೆ ತಿನ್ಬಿಟ್ಟು ಕೊಡ್ತಾ ಇರ್ಲಿಲ್ವಾ? ಇವಾಗ ನೀನು ಕೊಡ್ತೀನಿ ಅಂದ್ರೂ ಬೇಕಾಗಿಲ್ಲ ನನಗೆ. ಇಟ್ಕೋ ನಿನ್ ಬಿಲ್ ನೀನೆ. ಮಹಿಮಾ, ನಾನು ಯಾವತ್ತಾದರೂ ನಿಮಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿದ್ದೀನ? ಅಥವಾ ನಿಮ್ಮಿಂದ ನಿರೀಕ್ಷೆ ಏನಾದರೂ ಇಟ್ಕೊಂಡು ನಾನು ನಿಮ್ಮನ್ನು ಪ್ರೀತಿಸಿದ್ದೀನ? ನೀವು ಬಯಸಿದ್ದೆಲ್ಲ ನಿಮಗೆ ಸಿಗೋ ಹಾಗೆ ಮಾಡಿದೆ. ನಾನು ಅದರಲ್ಲಿ ಯಾವತ್ತೂ ಲೆಕ್ಕಾಚಾರ ಮಾಡಲೇ ಇಲ್ಲ. ನೀವು ಬೇರೆ, ನಾನು ಬೇರೆ ಅಂತ ಯಾವತ್ತಾದರೂ ಟ್ರೀಟ್ ಮಾಡಿದ್ದೀನ ನಿಮ್ಮನ್ನು? ವಿಪ್ರೋದ್ ಹಾಗಲ್ಲ. ಪಾರ್ಥ, ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಇವತ್ತು ನೀವೆಲ್ಲ ಬೆಳೆದಿದ್ದೀರಾ, ದೊಡ್ಡವ್ರು ಹಾಕಿದ್ದೀರಾ. ಆದರೆ ಇಷ್ಟು ವರ್ಷ ನಿಮ್ಮನ್ನ ಹೆಗಲ ಮೇಲೆ ಹಾಕೊಂಡು ಬೆಳೆಸಿದ್ದು ನಿಮ್ಮ ಅಣ್ಣ. ನನ್ನನ್ನು ಮನೆಯಿಂದ ಆಚೆ ಹಾಕಿದಾಗ ನನ್ನ ಫೋನ್ ನೀವು ಯಾರೂ ರಿಸೀವ್ ಮಾಡಿಲ್ಲ. ಆಗ ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದು ಈ ನಿಮ್ಮ ಅಣ್ಣ. ಆಗಿಲ್ದಿರೋ ಸ್ವಾಭಿಮಾನ ನಿಮ್ಗಳಿಗೆ ಈಗ ಬಂದ್ಬಿಡ್ತಾ? ಅವನು ನಿಮ್ಮ ಅಣ್ಣ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲಿ ನಿಂತಿದ್ದಾನೆ.
ನಿಮ್ಮಿಬ್ಬರನ್ನು ಸಾಕಿ ಬೆಳೆಸಿದಾನೆ. ನಿಮ್ಮ ಸಕ್ಸಸ್ನ ನೋಡಿ ಇವನು ಖುಷಿ ಪಟ್ಟಿದ್ದಾನೆ. ನಿಮ್ಗಳ ಬದುಕೆ ಇವನ್ ಜೀವನ ಅಂತ ಇಷ್ಟು ವರ್ಷ ಬದುಕಿದ್ದಾನೆ. ನಮ್ಮೆಲ್ರಿಗೋಸ್ಕರ ಅವನ ಆಯುಸನ್ನ ಸಾಗಿಸ್ಬಿಟ್ಟಿದ್ದಾನೆ. ಅಂತವನೀಗ ನಿಮ್ಗೆ ಬೇಡವಾದ್ನಾ? ಮಾಮ್, ಪ್ಲೀಸ್ ಅರ್ಥ ಮಾಡ್ಕೊ. ಅಣ್ಣ ಅದಕ್ಕೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಿಗ್ ಬ್ರೋ, ನಮ್ಮ ಒದ್ದಾಟನೇ ಬೇರೆ, ನಮ್ಮನ್ನು ಕಟ್ಟಾಕ್ತಿರೋದೇ ಬೇರೆ. ನೀನು ಕಷ್ಟದಲ್ಲಿದ್ದಾಗ ನಾವು ನಿನ್ನ ಜೊತೆ ನಿಲ್ಲಿಲ್ಲ. ನಿನಗೋಸ್ಕರ ಅಂತ ನಾವು ಏನೂ ಮಾಡಲಿಲ್ಲ. ಆದರೆ ನಿನ್ನಿಂದ ಎಲ್ಲದನ್ನೂ ಪಡ್ಕೊಂಡಿದ್ದೀವಿ. ಹೀಗೆಲ್ಲ ಸರಿ ಹೋದ್ಮೇಲೆ ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳೋದು ಎಷ್ಟು ಸರಿ ಬಿಗ್ ಬ್ರೋ? ಅದೇ ನಾನು ಕಾಡ್ತಾ ಇರೋದು. ಈಗಾಗಲೇ ನಿನ್ನಿಂದ ತುಂಬಾನೇ ಪಡ್ಕೊಂಡಿದೀವಣ್ಣ. ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ನಿನಗೆ ಭಾರ ಆಗಿರಬಾರ್ದು ಅಂತ. ಬಿಗ್ ಬ್ರೋ, ನೀನು ನಮಗೋಸ್ಕರ ತುಂಬ ಮಾಡಿದ್ಯಾ. ಇನ್ನು ಮುಂದಕ್ಕಾದ್ರೂ ನೀವು ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ನಾವು ಮನೆಗೆ ಬರೋದಿಲ್ಲ, ನಾವು ದೂರನೇ ಇದ್ಬಿಡ್ತೀವಿ. ಪಾರ್ಥ, ಒಂದ್ಸತಿ ಯೋಚನೆ ಮಾಡು. ಇದು ಹೊರಗಡೆ ಹೋಗೋ ವಿಷಯ ಅಲ್ಲ, ನಮ್ಮ ಕುಟುಂಬದ ಪ್ರಶ್ನೆ, ಸಂಬಂಧದ ಪ್ರಶ್ನೆ. ನೀನು ನನ್ನ ಕಷ್ಟದ ಸಮಯದಲ್ಲಿ ಇರಲಿಲ್ಲ, ಓಕೆ. ಬಟ್ ಈಗ ಎಲ್ಲರೂ ಒಟ್ಟಿಗೆ ಇರೋ ಅವಕಾಶ ಸಿಗ್ತಾ ಇದೆಯಲ್ಲ, ಅದನ್ನ ಯಾಕೆ ಬೇಡ ಅಂತ ಇದ್ದೀರಾ? ಇಲ್ಲ ಬಿಗ್ ಬ್ರೋ, ನೀನೇನೇ ಹೇಳು,